ಗೈಸ್ 400 ಚಿಲ್ಲರೆ ಬಿದ್ದುಬಿಟ್ಟೈತೆ. 431 ರೂಪಾಯಿದು. ಮೇಡಮ್ ಒಂದು ಕ್ವಶನ್ ಕೇಳಲ್ಲ, ಒಂದು ಕ್ವಶನು ವಿಡಿಯೋ ಮಾಡ್ಕೋತಾ ಇರೋದು. ಗೈಸ್ ನೋಡಿ, ರೋಡ್ ಎಲ್ಲಿ ಹಾಳಾಗಿದೆ ಅಲ್ಲಿ ರೋಡ್ ಮಾಡಲ್ಲ, ರೋಡ್ ಚೆನ್ನಾಗಿ ರೋಡ್ನ ತೆಗೆದುಬಿಟ್ಟು ಮತ್ತೆ ರೋಡ್ ಮಾಡ್ತಾವ್ರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ವಾರ ಬಂದುಬಿಟ್ಟು ಮಂಗಳವಾರ. ಎಷ್ಟಪ್ಪ ಡೇಟ್ ಇವತ್ತು? 17 ಡೇಟು. ಎಲ್ಲವರಪ್ಪ ಕಸ್ಟಮರು? ಅವರೇ ಫೋನ್ ಮಾಡಿದರು ಸರ್ ಎಷ್ಟೊತ್ತಾಗುತ್ತೆ ಅಂತ, ಆದರೆ ಇನ್ನೂ ಬಂದಿಲ್ಲ ಅವರೇ. ಗಾಡಿ ಕಿಲೋಮೀಟ್ರ್ಸ್ ಎಷ್ಟಪ್ಪಾಗಿದೆ ಅಂದರೆ 35,833. ಒಂದು ಫೋಟೋ ಒಂದು ಹಿಡ್ಕೊಂಡು ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ ಗೈಸ್. ಒಂದು ಫೋಟೋ ಹಿಡ್ಕೊಂಡು ಬಿಟ್ಟಿದ್ದೀನಿ. 35,833 ಇಲ್ಲಿ ನಾಗರಬಾಯಿಗೆ ಎಲ್ಲ ಬಿದ್ದುಬಿಟ್ಟೈತೆ. ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ ಫಸ್ಟು. ಕಸ್ಟಮರ್ ಅವರೇನು ಅನ್ಕೋತೀನಿ, ಗೊತ್ತಿಲ್ಲ, ಅವರೇ ಇರ್ಬೋದು. ಕೇಳೋಣ. ಮೇಡಮ್ ನಿಮ್ಮದೇನಾ? ಹಾಂ ಬನ್ನಿಗೆ ಇದು ಒಟ್ಟಿ ತೊಗೊಂಡು ಹೋಗೋಣ. ತೊಳಿ ಹೆಲ್ಮೆಟ್ 1924 ಅಲ್ಲ, ಇಲ್ಲಿ ನಾಗರಬಾವಿಗೆ. ಹಾಂ ಹೋಗಿ ಕೂತ್ಕೊಳ್ಳಿ. ಬನ್ನಿಗೆ ಇಲ್ಲಿಂದ ಒಂದೇ ರೋಡ್ ಇಟ್ಕೊಂಡು ಹೋಗ್ಬಿಡೋಣ. ಜಯ ಆಂಜನೇಯ. ಡ್ರಾಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ನಿಮ್ದಲ್ಲಿರೋ ಡ್ರಾಪು ಇಲ್ಲಿ ಹಾಕಿದ್ದೀರಾ? ಒಂದು ನಿಮಿಷ, ನೀವು ಎಸ್ ಕೊಡಿ, ಅಲ್ಲಿ ಎಸ್ ಕೊಡಿ. ಆ್ಯಪ್ ರ್ಯಾಪಿಡ್ ಓಪನ್ ಮಾಡಿ. ನಿಮಿಷ, ಡ್ರಾಪು ಕಂಟಿನ್ಯೂ ಎಂಡ್ ರೈಡು ಇದನ್ನು ಕೊಡಿ. ಹಾಂ ಇಲ್ಲ ಸಬ್ಮಿಟ್ ಮಾಡಿ ಕೆಳಗಡೆದು. ಅದೇ ಓಕೆ. 151 ಮೇಡಮ್. ನೋಡಿ ಬನ್ನಿಗೆ ಇದು ಮೊದಲನೇದು ಡ್ರಾಪ್ ಆಯಿತು. ಓಕೆ ಗಾಟ್ ಇಟ್. ಓಕೆ ಮೇಡಮ್ ಬನ್ನಿಗೆ ಎಷ್ಟು ಸರಿ ಬರುತ್ತಾ ಇದು? ಕಲೆಕ್ಟ್ ಕ್ಯಾಶ್ 151 ಆಯಿತು. ಅವರು ನಾಗರಬಾಯಿ ಹಾಕೋರೆ ಇಲ್ಲಿ ಲಗೇರ್ ಹತ್ರನೇ ಇಳ್ಕೊಂಡು ಬಿಟ್ರು. ಇರಿಗೆ ಇವಾಗ ಎಲ್ಲಿ ಬೀಳುತ್ತೆ ನೋಡೋಣ. ಅವ್ರೇನು ಕಾರ್ ಎತ್ಕೊಂಡು ಹೋಗ್ಬಿಟ್ರು, ಪರವಾಗಿಲ್ಲಲ್ಲ. ನಂದು ಇದ್ರ ಹತ್ರ ಇದನ್ನಿದ್ದು ನಾಗರಬಾಯಿ ಹತ್ರ. ಇವ್ರು ನೋಡಿದ್ರೆ ಇಲ್ಲೇ ಎತ್ಕೊಂಡು ಕಾರಲ್ಲಿ ಹೋಗ್ಬಿಟ್ಟು ಕಸ್ಟಮರು. ಅವ್ರು ಇಷ್ಟ ಬಿಡಿ, ಅವ್ರು ಎದರಲ್ಲಾದ್ರೂ ಹೋಗಲಿ. ನಮಗೆ ನೆಕ್ಸ್ಟ್ ಆರ್ಡ್ರ್ ಬಿದ್ದರೆ ಎಲ್ಲಿ ಬೀಳುತ್ತೆ ನೋಡೋಣ. ಇಲ್ಲ ಬಣ್ಣ ಏನು ಬರ್ದಾನ ಸಖತ್ತಾಗಿ ಅಂದರೆ, ಕೈಲಾಗದ ಶತ್ರುವಿನ ಕೊನೆ ಆಯುಧವೇ ಅಪಪ್ರಚಾರ, ಗಾಂಡುಗಳ. ಮತ್ತು ಕೆಳಗಡೆ ಆಸೆ ನಮ್ಮದಾದರೆ ಆಯಸ್ಸು ದೇವರದು. ನಮ್ಮದಾದರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ಕೊಂಡಾಗ ಯಾರಿಗೂ ಹೇಳದೆ ಹೋಗಬೇಕು. ಇಷ್ಟೇ ಜೀವನ. ಕರೆಕ್ಟ್ ಬಾಸ್. 133 ತೊಳಿ. ಇದು ತೊಳಿ ಸ್ಕ್ಯಾನರ್. 133 ಆಗಿದೆ. ಓಕೆ ಥ್ಯಾಂಕ್ಸ್ ಅಣ್ಣ. ಬನ್ನಿಗೆ ಇದು 140 ರೂಪೀಸ್ ಮಾಡಿದರು. ಇಲ್ಲ ನನಗೊಂದು ಅರ್ಥ ಆಗ್ತಾಯಿಲ್ಲ, ಪಾರ್ಸಲಲ್ಲಿ ಆರ್ಡ್ರ್ ಮಾಡಬೇಕು. ಇವ್ರು ಯಾಕೆ ಕಸ್ಟಮರ್ ಈ ಥರ ಮಾಡ್ತಾರೆ? ಕೆಂಪಾಪುರ ಔಟ್ರ್ ರೋಡ್ ಔಟ್ರಿ ಯಾವ್ದು ಇಟ್ಕೊಳ್ಳೋಣ? ಯಾವ ಸಮೀಪ ಐತೆ? ಇದೇ ಸಮೀಪ ಹತ್ತಿರ ಇರೋದು. 700 ಮೀಟ್ರು ಎಲ್ಲೈತೆ? ಮತ್ತು ಮೇನ್ ರೋಡ್ ಕೆಂಪಾಪುರ ಔಟ್ರಿಂಗ್ ರೋಡು. ಬನ್ನಿಗೆ ಸಿಗ್ತೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದ? 49 ತೋರಿಸಿದ್ದೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ಇರಿ ಗೈಸ್. ಮೇಡಮ್ 47. ತೋರಿಸಿಬಿಟ್ಟು 47 ರೂಪಾಯಿ ಕೊಟ್ಬಿಟ್ಟು ಅವನೇ 2 ರೂಪಾಯಿ ಮೋಸ. ಏನು ಮಾಡೋಕ್ಕಾಗಲ್ಲ. ಡ್ರಾಪು ರೇಟಿಂಗ್. ಏನು ಹೆಲ್ಮೆಟ್ ಐತಾ? ನಿನ್ನೆ ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ನಲ್ಲ, ಬ್ಯಾಕ್ ಸೈಡ್ ಹಿಡ್ದಿದ್ರಾ? ಆಗಿದೆ. ಓಕೆ ಏನಾಗಿದೆ ನೋಡೋಣ ರೀ. ಅದೇನೋ ವಾರ್ನೆಸ್ ಗಿರಿಸೋದು ಹಚ್ಚಿರ್ಬೇಕು ಅನಿಸುತ್ತೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಲ್ಲೈತಲ್ಲ
ಅದಕ್ಕೆ ಎತ್ಬಿಟ್ಟೈತೆ ಅವ್ರಿಗೆ ಇದ್ರದ್ದು ಗಿರೀಸ್ ಎಲ್ಲ 300 ರೂಪಾಯಿ ಆಯಿತು. ನೋಡೋಣ ಇವಾಗ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. ಗೈಸು ಇದ್ರದ್ದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ? 95 ರೂಪಾಯಿ ಕೊಟ್ಟಿದ್ದ. 25 ರೂಪಾಯಿ ಇಲ್ಲಿ ಡೈರೆಕ್ಟ್ಲಿ ಯುವರ್ ವ್ಯಾಲೆಟ್ ಬೈ ರ್ಯಾಪಿಡೋ. 95 ರುಪೀಸ್ ಡೈರೆಕ್ಟ್ ಬೈ ವ್ಯಾಲೆಟಿಗೆ ಬರುತ್ತೆ ಅಂತ ಹೇಳಿದ್ದಾನೆ. 20 ರೂಪಾಯಿ. ಹೆಲ್ಮೆಟ್ ಸರ್, ಆರಾಮಾಗಿ ಸ್ಕ್ಯಾನ್. ಇದು ನೋಡಿ ವ್ಯಾಲೆಟಿಗೆ 20 ರೂಪಾಯಿ ಬರುತ್ತೆ ಅಂತ ಹೇಳೋನೆ. ಪರವಾಗಿಲ್ಲ, ಬರಲಿ. 5 ಸ್ಟಾರ್ ರೇಟಿಂಗ್, ಪರವಾಗಿಲ್ಲ. ನೋಡೋಣ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. ಆವಾಗಲೇ ಬಿದ್ದಿತ್ತು ಒಂದು ನೆಲಮಂಗ್ಲ, ಕ್ಯಾನ್ಸಲ್ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಅವ್ರು ಮಲಯಾಳಿ ಎಂಬುದವ್ರು ಅಂತೆ. ಅವ್ರು ಸಖತ್ತಾಗಿ ಮಾತಾಡ್ಸ್ಕೊಂಡು ಬಂದರು. ಪರವಾಗಿಲ್ಲ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಇಲ್ಲಿ ಪಿನ್ಯಾದಲ್ಲಿ ಇದ್ದೀನಿ. ಇಲ್ಲಿಂದ ಇದು RT ನಗರ ಎತ್ಕೋ. ಮತ್ತೆ ಇಲ್ಲಿಂದ 83 ರೂಪಾಯಿ. ಎಲ್ಲಿ ಪಿಕಪ್ ಆದರೆ ಇರೋ ನೋಡೋಣ ಗೈಸ್. ಪಿಕಪ್ ಎಲ್ಲಿ ಐತೆ ನೋಡ್ತೀನಿ. ಯಾವಪ್ಪ ಸುತ್ತಾಡ್ಕೊಂಡು ಹೋಗ್ಬೇಕಲ್ಲ ಗೈಸ್. ಬೇಡ ಇರಿ, ಕ್ಯಾನ್ಸಲ್ ಮಾಡ್ಕೋತೀನಿ. ಇದು ಲಾಂಗ್ ಪಿಕಪ್ 1 ಕಿಲೋಮೀಟ್ರ್ ಒಳಗೆ ಹಿಡಿದ್ರೆ ಹೋಗ್ತೇನೆ. ಮತ್ತೆ ಆವಾಗಲೇ ಕ್ಯಾನ್ಸಲ್ ಬೇರೆ ಇದನ್ನಾಯಿತು. ಏನದು ಇದನ್ನು ಯಾವುದೋ ನೆಲಮಂಗಲ ಬಿದ್ದಿತ್ತು, ಅದು ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು. ಇದ್ರ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ, ಅಷ್ಟರಲ್ಲೇ ಇದನ್ನಾಯಿತು ಗೈಸ್. ಸಿಗ್ತೀನಿ ರೀ ಮತ್ತೆ ಗೈಸ್. ಊಬರಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಫೋನ್ಪೇ ಮಾಡಿ. ಎಷ್ಟು 187 ರೂಪೀಸ್ ಕೊಟ್ಟವನೆ. 186. ಏನು ಗೈಸ್ ಆ ಥರ ಬೈತಾನೆ ಫೋನಲ್ಲಿ ಅಣ್ಣ ಬಂದು ಈ ರೇಂಜಿಗೆ. ಯಾರಿಗೆ ಬೈತಾನೆ ಯಾರಿಗೆ ಗೊತ್ತು. ಅವ್ರವ್ರ ಕಷ್ಟ ಅವ್ರವ್ರಿಗೆ. ಏನು ಬಿಸಿಲು ಇವಾಗಲೇ. ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಇವಾಗಲೇ ಎಷ್ಟೊಂದು ಬಿಸಿಲು ಬೀಳ್ತೈತೆ ಗೈಸ್. 186 ಪಣಿಗೆ ಇದು ಡ್ರಾಪ್ ಆಯಿತು ಊಬರ್ದು. ಇವಾಗ ಮತ್ತೆ ರ್ಯಾಪಿಡೋ ಅದು ಓಪನ್ ಮಾಡ್ಕೊಳ್ಳೋಣ. ಪೆಟ್ರೋಲ್ ಹಾಕೋಕ್ಕಂತ ಹೋದೆ, ಅಲ್ಲಿ ಫುಲ್ ರಶ್ ಇತ್ತು ಅಂದ್ಕೊಂಡು ಬಂದುಬಿಟ್ಟೆ. ಏನು ಮಾಡ್ತೀರಾ, ಒಮ್ಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. ಬನ್ನಿಗೆ ಇದು 311 ಹೊಸ ಇರೋ ದೇವಿನಗರ ಎತ್ಕೊಂಡೆ. 311 ರೂಪೀಸು. 500 ಮೀಟ್ರ್ ಐತೆ. ಊಬರಲ್ಲೇ ಬಿದ್ದೈತೆ. ಮತ್ತೆ ಎಲ್ಲಿ ಊಬರ್ ಓಪನ್ ಆಗೋ ಕನ್ಫರ್ಮ್ ಆಯಿತಾ ಇಲ್ವಾ? ಇದು 500 ಮೀಟ್ರ್ ಐತೆ ಗೈಸ್. ಬನ್ನಿ, ಇಲ್ಲಿಂದ 500 ಮೀಟ್ರು 111 ರೂಪಾಯಿ ಕೊಟ್ಟವನೆ. ಸಿಗ್ತೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೇ ಎಲ್ಲಿ ಹಿರಾಣದಿನಿ ಹತ್ರ. ಯಾವುದು ಭದ್ರಾಪುರ ಇಲ್ಲೇ ಅಲ್ವಾ? ಬನ್ನಿ ಗೈಸ್, ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ. 311 84 ಕುಡಿ ಮೇಲೆ ಒಂದು ಸರ್. ಓಕೆ 112 ಮೇಡಮ್ ನೋಡಿ. ಮನೆಗೆ ಮತ್ತೊಂದು ಯಾವುದೋ ಬಿದ್ದುಬಿಟ್ಟೈತೆ. ಪಿಕಪ್ ಇಲ್ಲಿ ಇದಕ್ಕೆ ಐತೆ. ಆಗಿದೆಯಾ? ಓಕೆ, ಥ್ಯಾಂಕ್ ಯು. ಅದಕ್ಕೆ ಫಸ್ಟ್ ಪೆಟ್ರೋಲ್ ಹಾಕ್ಸೊಂದು ಬಿಡ್ತೀನಿ ನನ್ನ ಗಾಡಿಗೆ. ಪೆಟ್ರೋಲಿಲ್ಲ, ಇದ್ರ ಹತ್ರ ಬಿದ್ದುಬಿಟ್ಟೈತೆ. ಎಲ್ಲಪ್ಪ ಅಂದರೆ ಅದು ವಾಟರ್ ವಾಶ್ ನಮ್ಮ ಏರಿಯಾದಲ್ಲಿ. ಅಲ್ಲಿಂದ ಇದಕ್ಕೆ ಏನು 311 ಹಾಕ್ಬಿಟ್ರಲ್ಲ. ಅಯ್ಯೋ, ಊಬರಲ್ಲಿ ಇದೊಂದೇ ನೋಡಿ ಪ್ರಾಬ್ಲಮ್ ಗೈಸ್ ನಮ್ಗೆ ಆಗೋದಂದರೆ. ಪೈಸಾ ಕೊಟ್ಬಿಡ್ತಾನೆ. 80-90 ಪೈಸಾ ಇರುತ್ತೆ. 112 ಅಂತ ಹೇಳಿರ್ತೀವಿ ನೋಡಿ. ಇವಾಗ 311 ಹಾಕಿದ್ರು. 1 ರೂಪಾಯಿ ಹಾಳಾಗೋಯ್ತು. ಏನು ಮಾಡೋದು ಇರಿ. ಒಂದು 400 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ಸಿಗ್ತೀನಿ ಮೇಡಮ್. 64 ಆಗಿದೆ ನೋಡಿ. ಇರಿ ಗೈಸ್, ಯಾರ ಕಡೆದು ಹಾಕಿಸ್ತವ್ರು ಅವರು. ಭಾಳ ಪೈಸಾ ಬ್ಯಾಕ್ ಸೈಡಲ್ಲಿ ಇದ್ದೀನಿ ಇವಾಗ ಗೈಸ್. ಊಬರಲ್ಲಿ ಮತ್ತೊಂದು ಬಿದ್ದಿದೆ ತಿಂಡು ಅಲ್ಲಿ. ಆಲ್ಮೋಸ್ಟು 2 ಕಿಲೋಮೀಟ್ರ್ ಪಿಕಪ್ ಬಂದುಬಿಟ್ಟಿದ್ದೀನಿ. ಕಸ್ಟಮರ್ ಲೊಕೇಶನ್ ಹತ್ರನೇ ಇದ್ದೀನಿ. ಎಲ್ಲವ್ರೆ ಕಸ್ಟಮರು? ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಇಲ್ಲೇ ತೋರಿಸೈತೆ ಲೊಕೇಶನ್ ಕಸ್ಟಮರ್ದು. ಎಲ್ಲವರಪ್ಪ? ಲಕ್ಷ್ಮಿ ಎಕ್ಸಲೀಸ್ ಕಸ್ಟಮ್. ಯಾರಿಗೆ ಗೊತ್ತು? ಬಂದರು ಕಸ್ಟಮರೇ. ಎಲ್ಲೋದ್ರು ಮತ್ತೆ ಕಸ್ಟಮರ್ ಬರ್ತಾ ಇದ್ರು. ಯಪ್ಪ, ಹಿಂಗೆ ಹೋದರೆ ಯಲಹಂಕಾಗಿ ಹೋಗಬೇಕು. ಇದ್ರ ಹತ್ರ ಎಲ್ಲೋ ಕಾಲ್ ಇನ್ ಟ್ರಿಪ್.
ಮೇಡಮ್ ಒ ಟಿ ಪಿ ಹೇಳಿ. 0246. ಬನ್ನಿ ಗೈಸ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇವಾಗ? ಡ್ರಾಪು 6.7 ಕಿಲೋಮೀಟ್ರ್ ಇದೆ ಗೈದು. ಒಂದೇ ರೋಡ್ ಹಿಡ್ಕೊಂಡು ಬೇಗ ಹೋಗಿಬಿಡೋಣ. ಗಾಯ್ದು ಒಂದು ದೊಡ್ಡಬಳ್ಳಾಪುರ ರೋಡ್ ಕಡೆ ಒಂದು ಪಾರ್ಸಲ್ ಆರ್ಡ್ರ್ ಬಿದ್ದೈತೆ. ಯಾವುದೂ ಇದನ್ನ ಆಗಲ್ಲ, ಯಾಕಂದರೆ ಇವಾಗ ಮತ್ತೆ ಅಲ್ಲಿಂದ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟು ಮತ್ತೆ ಕಸ್ಟಮರ್ ಇಲ್ಲೇ ಬರಬೇಕಲ್ಲ ನಾವು. ಬನ್ನಿ ಪರವಾಗಿಲ್ಲ, ಒಂದು ಫೈಲ್ದು ಏನೋ ಸಿಗ್ನೇಚರ್ ಮಾಡಿಸ್ಕೊಂಡು ವಾಪಸ್ ತೊಗೊಂಬರ್ಬೇಕಂತೆ. ಅದು ಹೇಳಿದ್ರು ವಾಪಸ್ಸು, ಮತ್ತೆ ನಾನೇ ತಂದು ಕೊಡ್ತೀನಿ ಬಿಡಿ ಅಂತ ಅಂತಂದ್ರೆ. ಎಷ್ಟಾಗುತ್ತೆ ಅದ್ರ ಪೇಮೆಂಟು ಅದು ಮಾಡಿಸ್ಕೊಳ್ಳೋದು. ಇವಾಗ ಯಾವ ಸೈಡ್ ಆದ್ರೂ ದೊಡ್ಡಬಳ್ಳಾಪುರ ರೋಡ್ ಕಡೆ ಯಾವ್ದಾರು ಕೊಟ್ಬಿಡೋ ದೇವ್ರೆ, ಇಲ್ಲಿಂದ ನಾನೇ ಹೋಗಿಬಿಡ್ತೀನಿ. ಏನಿದ್ದೀರ ಗೈಸ್, ಇರಿ ಸಿಗ್ತೀನಿ. 16 ಕಿಲೋಮೀಟ್ರ್ 26 ನಿಮಿಷ ತೋರಿಸೈತೆ. ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಗೈಸು, ಸೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ತಂದು ಕೊಟ್ಟರು ಒಂದು 5 ನಿಮಿಷಲ್ಲಿ ಬೇಗ. ಮತ್ತು ಇಲ್ಲಿಂದ 17 ಕಿಲೋಮೀಟ್ರ್ ಹೋಗ್ಬೇಕು. ರ್ಯಾಪಿಡೋ, ಓಲಾ, ಊಬರ್ ಎಲ್ಲ ಓಪನ್ ಐತೆ. ಇನ್ನೂ ಯಾವ್ದಾರು ಒಂದು ಬಿದ್ದರೆ ತಗೊಂಡು ಮತ್ತೆ ತೊಗೊಂಡು ಹೋಗ್ತಾ ಇರ್ತೀನಿ. ಲೊಕೇಶನ್ ಹಾಕಿದ್ದೀನಿ. 204 ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ. ಇರಿ ತೋರಿಸ್ತೀನಿ. 204. ಅದು ಆನ್ಲೈನೇ ಮಾಡಿಬಿಟ್ಟಿದ್ದಾರೆ ಅವರು. ಪರವಾಗಿಲ್ಲ, ಆನ್ಲೈನ್ ಆದ್ರೇನು ಆಫ್ಲೈನ್ ಆದ್ರೇನು ಅಕೌಂಟಿಗೆ ಬಂದುಬಿಡುತ್ತಲ್ಲ ಹೆಂಗೋ. ಇವಾಗ ಇಲ್ಲಿಂದ ಕಸ್ಟಮರ್ಗೆ ಲೊಕೇಶನ್ ಹಾಕಿ ಹೇಳಿದ್ದನಲ್ಲ, ಹಾಕೋರೆ. ಅಲ್ಲಿ ದುಡ್ಡು ಕೊಡ್ತೀನಿ ಬನ್ನಿ ಅಂತಂದರು. ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಸಿಗ್ತೀನಿ. ಗೈಸ್ ನೋಡಿ, ರೋಡ್ ಎಲ್ಲಿ ಹಾಳಾಗಿದೆ ಅಲ್ಲಿ ರೋಡ್ ಮಾಡಲ್ಲ. ರೋಡ್ ಚೆನ್ನಾಗಿ ರೋಡ್ನ ತೆಗೆದುಬಿಟ್ಟು ಮತ್ತೆ ರೋಡ್ ಮಾಡ್ತಾವ್ರೆ ನೋಡಿ. ಎಂಥ ಗೌರ್ಮೆಂಟ್ ಗೈಸ್ ಇದು. ಎಷ್ಟು ಎಲ್ಲರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ನೋಡಿ ಗೈಸ್. ರೋಡ್ ಏನು ಸಖತ್ತಾಗಿದೆ ಗೊತ್ತಾ? ದೊಡ್ಡಬಳ್ಳಾಪುರ ರೋಡ್ ಯಲಹಂಕದಿಂದ ಒಂದು ಎಲ್ಲರ ಅಪರೂಪ ಸಿಗ್ನಲ್ ಅಲ್ಲಿ ಇದನ್ನ ಹತ್ರ ಹಂಸಗಳಿರೋದು ಬಿಟ್ಟರೆ, ರೋಡ್ ಮೇಲೆ ರೋಡ್ ಮಾಡಿಬಿಟ್ಟು ಎದಕ್ರ ದುಡ್ಡು ವೇಸ್ಟ್ ಮಾಡ್ತೀರಾ? ಅದೇ ಬಡ್ರಿಗೆ ಏನಾದ್ರು ಕೊಟ್ಬಿಡಿ. ಎಲ್ಲರೂ ರೋಡ್ ಎಲ್ಲೆಲ್ಲಿ ಹಾಳಾಗೋಲ್ಲ ಅಲ್ಲಿ ರೋಡ್ ಮಾಡಿರಿ. ಚೆನ್ನಾಗಿ ರೋಡನ್ನ ಕೆದರೋದು, ಅದಾದಮೇಲೆ ಅದ್ರ ಮೇಲೆ ಮತ್ತೆ ರೋಡ್ ಮಾಡೋದು. ದುಡ್ಡು ನೋಡಿ. ಏನು ಗೌರ್ಮೆಂಟ್ ಅಪ್ಪ ನಮ್ಮದು. ಹೆಡ್ ಸಾಪ್. ಇರಿಗೆ ಹೋಗ್ತಾ ಇದ್ದೀನಿ. ಇವಾಗ ರಾಜನಕೋಟೆಗೆ ಬಂದೆ. ತೊಗೊಳ್ಳಿ, ಒಂದು ನಿಮಿಷ ತೊಗೊಳ್ಳಿ. ಹೌದಣ್ಣ, SRJ ಕನ್ನಡಿಗ ಅಂತ. ಹಾಂ ಮಾಡ್ತೀನಿ. ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗೋಕ್ಕೆ 205 ಆಯಿತು. ರಿಟರ್ನ್ ಬಂದಿದ್ದೀನಿ 17-18 ಕಿಲೋಮೀಟ್ರು. ಎಷ್ಟಾಗುತ್ತೆ? 205 ಮಾಡಿ. ನಮಗೂ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಇಲ್ಲ ನೀವು ಖುಷಿಯಿಂದ ಹಾಕ್ತಿದ್ರೆ ಹಾಕಿ. ಹೌದಾ? 1 ಅವರಲ್ಲಿ ಗೈಸ್ ಬಂದು ನೋಡಿ. 1 ಅವರ್ ಆಯ್ತಲ್ಲ, ಏನು ರೋಡ್ ಖಾಲಿ ಇತ್ತಲ್ಲ. ಓಕೆ, ಥ್ಯಾಂಕ್ ಯು. ಬನ್ನಿ ಗೈಸು, ಇಲ್ಲಿಂದ ಮತ್ತೆ 205 ಹೋದೆ. 20 ಅದೇ ಪಾರ್ಸಲ್ನ ವಾಪಸ್ ತಂದುಬಿಟ್ಟು ಕೊಟ್ಟನಲ್ಲ ಅವ್ರಿಗೆ, ಕಸ್ಟಮರ್ ಅವ್ರಿಗೆ. ಸಿಗ್ನೇಚರ್ ಮಾಡಿಸ್ಕೊಂಡು ಬರಬೇಕಿತ್ತು ಅಷ್ಟೇ. ಸಿಗ್ನೇಚರ್ ಮಾಡಿಸ್ಕೊಂಡು ತೊಗೊಂಬಂದ್ಬಿಟ್ಟೆ. ಎಲ್ಲರೂ ಮತ್ತೆ ಖಾಲಿನೇ ಬಂದುಬಿಡ್ತಿದ್ದೆ ನೋಡಿ ಗೈಸ್. ಏನು ಮಾಡ್ತೀರಾ? ಖಾಲಿನೇ ಬಂದೆ, ಯಾವುದೂ ಬೀಳಿಲ್ಲ. ಇಲ್ಲಿ ಟೀಗೆ ಕುಡಿಯೋ ನೀರಿಗೆ ಗೈಸ್ ಸಿಗ್ತೀನಿ. ಗೈಸ್ ಏನು ಟ್ರಾಫಿಕ್ ಆಗಿದೆ ಗೊತ್ತಾ? ಮಾನ್ಯದ ಟೆಕ್ ಪಾರ್ಕಲ್ಲಿ ಸಿಕ್ಕಾಪಟ್ಟೆ. K23 ನಮ್ಮೂರು ಪಾಸಿಂಗು ಚಿಕ್ಕೋಡಿದ್ದು ಬರುತ್ತೆ. ಇವಾಗ ನಮ್ಮದು K71. ಏನು ಸಿಕ್ಕಾಪಟ್ಟೆ ಜಾಮ್. ಈ ಬಿಸಿಲಲ್ಲಿ ಮನೆಗೆ ಹೋಗಿಬಿಡ್ಬೇಕು ಅನಿಸ್ಬಿಟ್ಟೈತೆ ಗೈಸ್. ಆ ಥರ ಹೊಡಿದೆ. ಜಾಕೆಟ್ ಬಿಕೆಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಆವಾಗಲೇ. ಇಲ್ಲಿ ಗಾಯತ್ರಿ ನಗರ, ರಾಜನಗರದಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಡ್ರಾಪ್ ಮಾಡೋಕ್ಕೇ ಅರ್ಧ ಗಂಟೆ. ಅಲ್ಲಿಂದ ಬೇಗ ಬಂದುಬಿಟ್ಟೆ. ಎಲ್ಲಿ ಹೆಬ್ಬಾಳವರೆಗೂ ದಾಟ್ಬಿಟ್ಟು, ಅದಾದಮೇಲೆ ಏನು ಗೊತ್ತಲ್ಲ, ಇದು ನಾಗವಾರ ಬ್ರಿಡ್ಜ್ ಹತ್ತಿತ್ತೀವಲ್ಲ, RT ನಗರಕ್ಕೆ ಹೋಗೋ ಸೈಡು, ಅದು ಸಿಕ್ಕಾಪಟ್ಟೆ ಫುಲ್ ರಶ್ ಆಗಿಬಿಟ್ಟೈತೆ. ಇರಿಗ ಸಿಗ್ತೀನಿ. 2000 years later. ಅದು 4 ಗಂಟೆ ಡ್ಯೂಟಿ ಆನ್ ಮಾಡಿದ್ದೆ. ಇವಾಗ ಒಂದು ರ್ಯಾಪಿಡೋದಲ್ಲಿ ಬಿದ್ದೈತೆ. 5-10 ಗಂಟೆ ಆಯಿತು ಆಲ್ಮೋಸ್ಟು. 40 ನಿಮಿಷ ಅಂದ್ಕೊಳ್ಳಿ. ಯಾವುದೂ ಬೀಳ್ತಾನೆ ಇಲ್ಲ. ಓಲಾನು ಬೀಳ್ತಾ ಇಲ್ಲ, ರ್ಯಾಪಿಡೋ ಬೀಳ್ತಾ ಇಲ್ಲ, ಪೋಟ್ರು ಬೀಳ್ತಾ ಇಲ್ಲ, ಊಬರು ಬೀಳ್ತಾ ಇಲ್ಲ. ಇವಾಗ ಓಪನ್ ಮಾಡಿದ್ದೀನಿ. ಇವಾಗ ಇಲ್ಲೇ ನಮ್ಮ ಮನೆಯಿಂದ ಕೃಷ್ಣ ಅಪಾರ್ಟ್ಮೆಂಟಿಂದ ಬಿದ್ದಿರೋದು. ವಿದ್ಯಾರಣ್ಯಪುರಂಗೆ ಡ್ರಾಪ್ ಹೇಳಿದೆ ಅಂತ ಗೊತ್ತಿಲ್ಲ. ನೋಡೋಣ, ಕಸ್ಟಮರ್ ಫೋನ್ ಮಾಡಿದ್ದೆ. ಅಪಾರ್ಟ್ಮೆಂಟ್ ಒಳಗಡೆ ಇದ್ದೀನಿ, ಬರ್ತಾಯಿದ್ದೀನಿ ಅಂತಂದರು. ಇರಿ ವೇಟ್ ಮಾಡಿಸ್ಕೊಂಡು ತೊಗೊಂಡು ಹೋಗೋಣ. ಕರ್ಕೊಂಡು ಹೋಗೋಣ. ಮೇಡಮ್ 46. ಮೇಡಮ್ ಒಂದು ಕ್ವೆಶನ್ ಕೇಳಲ್ಲ? ಒಂದು ಕ್ವೆಶನು ವಿಡಿಯೋ ಮಾಡ್ಕೋತಾ ಇರೋದು, ಕೇಳ್ಕೊಬೋದಾ? ಇಲ್ಲ ಇದ್ರ ಬೈಕು ಸೇಫ್ ಇಲ್ಲ ಅಂತ ಹೇಳ್ತಾರಲ್ಲ, ನಿಜಾನ ಸುಳ್ಳ? ನಿಮಗೆ ಹೆಂಗೆ ಅನಿಸ್ತಿದೆ? ಅಂದರೆ ಹೆಣ್ಮಕ್ಳು ಅದು ಇದು ಅಂದರೆ ಕಂಟೆಂಟ್ ಕ್ರಿಯೇಟರ್ ಬೇರೆ ಬೇರೆ ಥರ ಮಾಡ್ತಾವ್ರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚೆನ್ನಾಗಿಲ್ಲ, ಅದು ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಅಂತ. ಹಂಗೇನಿಲ್ವಲ್ಲ? ನಿಮಗೆ ಯಾವತ್ತೂ ಯಾವುದಾದ್ರು ಏನೋ ಪ್ರಾಬ್ಲಮ್ ಆಗಿಲ್ಲ? ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ಓಕೆ ಥ್ಯಾಂಕ್ ಯು. ನೋಡಿರಿ
ಒಬ್ಬೊಬ್ರು ಕಿತ್ತೋದು ನನ್ನ ಮಕ್ಳು ಇರ್ತಾರೆ. ಕಂಟೆಂಟ್ ಮಾಡೋದನ್ನ ಪಬ್ಲಿಕ್ ಹೋಗ್ಬಿಟ್ಟು ಕೇಳಬೇಕು. ಅದನ್ನ ಬಿಟ್ಟು ಅವರೇ ಹುಟ್ಟಾಕ್ಬಿಟ್ಟು ಕಂಟೆಂಟ್ನ ಮಾಡೋದಲ್ಲ. ಚೂರು ಯೋಚನೆ ಮಾಡಿಬಿಟ್ಟು ಕಂಟೆಂಟ್ ಮಾಡ್ರು. ಯಾರಂತ ಗೊತ್ತಾಗಿರುತ್ತೆ ಅನ್ಕೋತೀನಿ. ನಮ್ಮ ಶಂಕರ್ ಅವರ ಒಬ್ರಿಗೆ ಹೇಳಿದರು, ಆ ವ್ಯಕ್ತಿಗೆ ಹೇಳ್ತಾ ಇರೋದು ನಾನು. ನಾನು ಆ ವಿಡಿಯೋ ನೋಡಿದ್ದೆ, ರಿಯಾಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಎಲ್ಲ ರೈಡರ್ಸು ತಪ್ಪು ಮಾಡಲ್ಲ, ಕೆಲವೊಬ್ಬರು ಮಾಡಿರ್ತಾರೆ. ಎಲ್ಲರಿಗೂ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ದಯವಿಟ್ಟು ಯಾರಿಗಾಗಲಿ ಅವ್ರ ಕಂಟೆಂಟ್ ಅವ್ರಿಗೆ ಇಷ್ಟ ಇರುತ್ತೆ. ಅದರ ಜನಕ್ಕೆ ಯಾವ ರೀತಿ ತಿಳಿಸ್ಬೇಕು ಆ ಥರ ತಿಳಿಸ್ಬೇಕಂತ ಹೇಳ್ತೀನಿ. 2 ಮಾತು ಮುಗಿಸ್ತೀನಿ. ಗೈಸ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇರಿ, ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ನೋಡೋಣ, ಯಾವ್ದಾರು ಬಿದ್ದರೆ ಮತ್ತೆ ಕಸ್ಟಮರ್ನ ಪಿಕಪ್ಪು ಡ್ರಾಪ್ ಮಾಡೋಣ. ಗೈಸ್, 400 ಚಿಲ್ಲರೆ ಬಿದ್ದುಬಿಟ್ಟೈತೆ. 431 ರೂಪಾಯಿದು ಎತ್ಕೊಂಡಿದ್ದೀನಿ. ಯಾವುದ್ರಲ್ಲಪ್ಪ ಅಂದರೆ ಯಾವುದಿದು ಊಬರಲ್ಲಿ 41 ಕಿಲೋಮೀಟ್ರು. ಯಾವ ಕಡೆ ಬಿದ್ದೈತೆ ಗೊತ್ತಿಲ್ಲ. ನಮ್ಮ ತಾಯಿನಿಗೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಪಿಕಪ್ ಹತ್ರ ಹೋದ್ಮೇಲೆ ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ರೀ. ಗೈಸ್, ಇದು ಊಬರಲ್ಲಿ ಪಾರ್ಸಲ್ ಮಾಡ್ಕೊಂಡಿದ್ದೀನಿ. ಕನ್ಫರ್ಮ್ ಪಿಕಪ್ ಕಂಪ್ಲೀಟು. ಡ್ರಾಪ್ ಎಲ್ಲಪ್ಪ ಅಂದರೆ ಕೋಣನ್ ಕುಂಟೆ ಅಂತೆ ಗೈಸು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಆಲ್ಮೋಸ್ಟ್ 20. ಹೌದಾ? ಓಕೆ, ಮಿಸ್ ಕಾಲ್ ಮಾಡ್ತೀನಿ. ಇರಿಗೈ ಸಿಗ್ತೀನಿ. ಸರ್, ಕೊಟ್ಟಿದ್ದೀನಿ ಆರ್ಡ್ರ್. ಅವ್ರಿಗೇನೋ ಮಾತಾಡ್ಬೇಕಂತಂದರು, ಅದಕ್ಕೆ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ತೋರಿಸ್ತೀನಿ ರೀ ನಿಮಗೆ. ಒಂದು ನಿಮಿಷ. ಹಾಂ, ಹೇಳಿ ಸರ್. 400 ಸರ್. ಇದೇ ಫೋನ್ಪೇ ಇದೆ ನೋಡಿ ಸರ್. ಇದೇ ನಂಬರು. ಹಾಂ, ಇದೇ ನಂಬರು 00. ಓಕೆ, ಮಾಡಿ ಸರ್. ಬನ್ನಿ ಗೈಸು, ಫೋನ್ಪೇ ಮಾಡ್ತಾ ಅಂತ ಹೇಳಿದ್ರೆ 400 ರೂಪಾಯಿ ಆಗಿದೆ ನೋಡಿ ಗೈಸ್. ಆಲ್ಮೋಸ್ಟು ಚಾರ್ಜಿಂಗೇ ಹೋಯ್ತು. 50%ಗೆ ಬಂದಿತ್ತು. ನೋಡೋಣ, ಪೇಮೆಂಟ್ ಆದಮೇಲೆ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ. ಅಲ್ಲಿವರೆಗೂ ಡೆಲಿವರಿ ಕಂಪ್ಲೀಟೇ ಕೊಡೋಲ್ಲ ನಾನು. ನೋಡೋಣ, ಇವ್ರಿಗೆ ಚಾರ್ಜಿಂಗ್ ಹಾಕಿಬಿಟ್ಟು ಸಿಗ್ತೀನಿ ಮೇಡಮ್. ಹಾಂ, ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ನೀವೆಲ್ಲಿದ್ದೀರಾ? ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಸ್ಪ್ಲೆಂಡರ್ ಬೈಕು ಅದು. ನೀವೇನ ಬ್ಯಾಗ್ ಒಂದು ಹಿಡ್ಕೊಂಡಿದ್ರೆ ಅದೇನ ಕೈಯಲ್ಲಿ? ಒಂದು ನಿಮಿಷ ಬಂದೆ. ಒಂದು ನಿಮಿಷ ಹಿಂದೆ ಇದ್ದೀನಿ. ನಾನೇನು ಮಾಡಲಿ ಅಕ್ಕ? ಆಟೋದವ್ರು ಅವ್ರು ಹಾಕೋರೆ, ನಾನು ಮಾಡಲಿ ಇವಾಗ? ಪಬ್ಲಿಕ್ ನೋಡಿ ಗೈಸ್ ಹೆಂಗೆ ಹೇಳ್ತವ್ರೆ. ನಿಮ್ಮದೇ ಅಲ್ವಾ? ತೊಗೊಳ್ಳಿ ಮೇಡಮ್. OTP ಹೇಳಿಬಿಡಿ. 7171. ಓಕೆ, ಕೂತ್ಕೊಳ್ಳಿ. ಬನ್ನಿ ಗೈಸ್, ಇಲ್ಲಿಂದ ಕರೆಕ್ಟಾಗಿ ಮನೆಗೆ ಬಿದ್ದುಬಿಟ್ಟೈತೆ. ಹೆಂಗೋ ವಿದ್ಯಾರಣ್ಯಪುರಮು ಡೈರೆಕ್ಟಾಗಿ ಮನೆ ಅಲ್ಲಾಗೈದು. ಮನೆ ಇನ್ನೂ 2-3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗ್ಬೇಕು ಇವಾಗ ನಾನು. 23 ಕಿಲೋಮೀಟ್ರ್, 1 ಅವರ್ 1 ನಿಮಿಷ ತೋರಿಸ್ತೈತೆ ನನಗೆ. ಸಾಕರ್ ನಗರಿಂದ ಒಳಗಡೆಯಿಂದ ಹೋಗ್ಬಿಟ್ಟು ಅಲ್ಲಿಂದ 3 ಕಿಲೋಮೀಟ್ರ್ ಮನೆ ನಮ್ಮದು. ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಮನೆ ಕಡೆ ಹೋಗ್ಬಿಡೋಣ ಗೈಸ್. ಏನಂತೀರಾ? ಎಲ್ಲಿದು ಮಡಿವಾಳ ಇದ್ರ ಹತ್ರ ಪಿಕಪ್ ಮಾಡ್ಕೊಂಡಿದ್ದೀನಿ. ಆಟೋದವ್ರು ನೋಡಿ ಬಸ್ ಸ್ಟಾಪಲ್ಲಿ ಹೆಂಗೆ ತರಿಸ್ಬಿಟ್ರು ಸಡನ್ನಾಗಿ. ಯಾವ ಕಡೆ ಸ್ಟಾಪ್ ಮಾಡ್ತೀಯಪ್ಪ ಗುರುವೇ? ಒಂದು ಗೊತ್ತೇ ಆಗೋಲ್ಲ ನೋಡಿ, ಎಲ್ಲಿ ಸ್ಟಾಪ್ ಮಾಡಬೇಕು ಏನು ಮಾಡಬೇಕು ಅಂತ. ಸಡನ್ನಾಗಿ ಮಧ್ಯ ರೋಡಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಹಿಂಗಿರ್ತಾರೆ ನೋಡಿ ಕೆಲವೊಬ್ಬೊಬ್ಬರು. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇರೋ. ಲೊಕೇಶನ್ ಏರಿಯಾ ಗೊತ್ತು, ರೂಟ್ ಗೊತ್ತು. ಅಂದರೆ ಮೇನ್ ರೋಡೇ ಇದೆಯಲ್ಲ, ಎಲ್ಲ ರೂಟ್ಗಳು ಗೊತ್ತು. ಆದ್ರೂ ಸುಮ್ಮನೆ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಇವಾಗ 1 ಅವರ್ ತೋರಿಸ್ತೈತೆ. 8:30 ಆಗಿದೆ. 9:30 ಗಂಟೆ ಅಷ್ಟರಲ್ಲಿ ಅಲ್ಲಿ ಇರ್ಬೇಕು ನಾನು. ಅದ್ರಿಗಿಂತ ಮುಂಚೆನೇ ಇರ್ತೀನಿ. ನೋಡೋಣ, ಲಾಸ್ಟಲ್ಲಿ ವೀಡಿಯೋ ಎಂಡಿಂಗಲ್ಲಿ ಸಿಗ್ತೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದ? 227 ಮೇಡಮ್. ಇಲ್ಲೇ ಮನೆ ಹತ್ರನೇ ಇದ್ದೀನಿ. ಎಷ್ಟೆಷ್ಟು ಅರ್ನಿಂಗ್ಸ್ ಆಯಿತು ನೋಡೋಣ, ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಹಾಗೆ ಓಪನ್ ಆಗೋ ಕ್ಯಾಲ್ಕುಲೇಟಲ್ಲಿ $227 ಕಲೆಕ್ಟ್ ಕ್ಯಾಶು. ಹೆಲ್ಮೆಟ್ ಕೊಡಿ ಮೇಡಮ್. ಹಾಗೆ ಇವಾಗ ಡ್ಯೂಟಿ ಆಫ್ ಮಾಡಿಬಿಡೋಣ. ಫಸ್ಟು ಬ್ರೈಟ್ನೆಸ್ ಇಟ್ಬಿಡ್ತೀನಿ. ಆಗಿದೆಯಾ? ಓಕೆ, ಥ್ಯಾಂಕ್ ಯು. 1047 ರೂಪಾಯಿ. ಯಾವುದು? 1047 ರ್ಯಾಪಿಡೋದಲ್ಲಿ. ಮತ್ತು ಊಬರಲ್ಲಿ ಸ್ಟಾಪ್ ಆಗಿದೆ ಅಂದರೆ ಓಪನ್ ಆಗು ನೋಡಿ. 1164. ಮತ್ತು ಓಲಾದಲ್ಲಿ ಎಷ್ಟಪ್ಪ ಅಂದರೆ
ಓಲಾದಲ್ಲಿ ಆಗೋ 385 ಗೈಸ್, 385. ಟೋಟಲ್ 2596 ಕಿಲೋಮೀಟ್ರು, ಸಾರಿ 2596 ಅಮೌಂಟ್ ಆಗಿದೆ. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಬೆಳಗ್ಗೆ ಆಗಿರೋದು 35,835, ಇವಾಗ ಗಾಡಿ ಕಿಲೋಮೀಟ್ರು 36,087 ಮೈನಸ್ಸು 254. ಪರವಾಗಿಲ್ಲ, ಚೆನ್ನಾಗಾಗಿದೆ ಅರ್ನಿಂಗ್ಸು. 2,500 ಕಿಲೋಮೀಟ್ರ್ ಹತ್ತಂತಂಗೆ ಬಿದ್ದುಬಿಟ್ಟೈತೆ, ಬರೋಲ್ಲ. ಮತ್ತು ನೀವೆಷ್ಟು ಹೊಡೆದಿರಿ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಓಲಾ, ಒಬ್ಬರನ್ನೇ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಆಲ್ಮೋಸ್ಟ್ ಇನ್ನೂ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕು ನಾನು, ಅದನ್ನ ಆ್ಯಡೇ ಮಾಡ್ಕೊಂಡಿಲ್ಲ. ಪರವಾಗಿಲ್ಲ ಬಿಡಿ, ಅಷ್ಟೇ ಸಾಕು ಗೈಸ್. ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.